Hi guys, welcome back to my channel. Hope everyone is doing great. ಸೊ ನಾನು ನನ್ನ ಪಾಂಡಿಚೇರಿ ವೆಕೇಷನ್ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ. ಫಸ್ಟ್ ವೀಡಿಯೋನಲ್ಲಿ ನನ್ನ ಶಾಪಿಂಗ್ ಹೇಗಿತ್ತು ಮತ್ತು ನಮ್ಮ ಜರ್ನಿ ಹೇಗೆ ಶುರುವಾಯಿತು ಅಂತ ತೋರಿಸಿದೆ. ಸೊ ಒಂದು ಕಾಫಿ ಶಾಪ್ ಹತ್ರ ನಿಲ್ಲಿಸಿದ್ವಿ ಫಾರ್ ಅ ಸ್ಮಾಲ್ ಬ್ರೇಕ್ ಅಂತಲೂ ಕೂಡ ಹೇಳಿದ್ದೆ. ಸೊ ಅಲ್ಲಿಂದ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾವು ನೈಟ್ ಎಲ್ಲ ಜರ್ನಿ ಮಾಡಿ ಸ್ಯಾಟರ್ಡೇ ಮಾರ್ನಿಂಗ್, ಅದು 13th ಮಾರ್ನಿಂಗ್ ನಾವು ಪಾಂಡಿಚೇರಿ ರೀಚ್ ಆದ್ವಿ. ಸೊ ನೋಡ್ಬೋದು ನೀವು ಇಲ್ಲಿ ಎಂಟ್ರಿ ಗೇಟ್. ಸೊ ಹೋಗ್ತಾಯಿದ್ದೀವಿ. ಇದು ಫಸ್ಟು ನಾವು ನಮ್ಮ ಹೋಮ್ ಸ್ಟೇ ಕಡೆ ಟ್ರಾವೆಲ್ ಮಾಡ್ತಾಯಿದ್ದೀವಿ ಇವಾಗ. ಅಲ್ಲಿಂದ ಒಂದು 30 ಮಿನಿಟ್ಸ್ ಏನೋ ಆಯಿತು ಪಾಂಡಿಚೇರಿ ಬಾರ್ಡರಿಂದ. ಸೊ ಹೋಗ್ತಾಯಿದ್ವಿ. ಬ್ಯೂಟಿಫುಲ್ ರೋಡ್ಸ್, ಕಾಮ್ ಆಗಿತ್ತು, ಕೂಲಾಗಿತ್ತು ಆ್ಯಕ್ಚುಲಿ, ಶೆಕೆ ಇರಲಿಲ್ಲ. ಸೊ ಇಟ್ ವಾಸ್ ನೈಸ್. ಸೊ ನೋಡ್ಬೋದು ಇಲ್ಲಿ ಆಲ್ರೆಡಿ ರಂಗೋಲಿಗಳನ್ನೆಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದಾರೆ. ಇನ್ನು 2 ಡೇಸ್ ಇತ್ತು ಪೊಂಗಲ್ಗೆ ಆಲ್ರೆಡಿ. ಬಟ್ ಇವ್ರಿಗೆ ಪೊಂಗಲ್ ತುಂಬ ದೊಡ್ಡ ಹಬ್ಬ ತಮಿಳ್ನಾಡಿನಲ್ಲಿ. ಅವ್ರಿಗೆ ಫಸ್ಟ್ ಹಬ್ಬ ಇನ್ ದ ಇಯರ್ ಆ್ಯಂಡ್ ನ್ಯೂ ಇಯರ್ ಲೆಕ್ಕ ಅವರಿಗೆ. ಸೊ ನೋಡ್ಬೋದು ನೀವು ಇಲ್ಲಿ ಕಲರ್ಫುಲ್ಲಾಗಿ ರಂಗೋಲಿಗಳೆಲ್ಲ ಹೇಗೆ ಹಾಕಿದ್ದಾರೆ ಅಂತ. ಸೊ ವೀಕೆಂಡ್ ಆಗಿರೋದ್ರಿಂದ ಸೊ ಅವರ ಸೆಲೆಬ್ರೇಷನ್ಸ್ ಆಲ್ರೆಡಿ ಶುರು ಆಗಿಬಿಡಿದೆ ಶನಿವಾರದಿಂದ. ಸೊ ನಾವಿಲ್ಲಿ ನಮ್ಮ ಹೋಮ್ ಸ್ಟೇನಲ್ಲಿ ರೀಚ್ ಆದ್ವಿ. ಇದು ಹೊಸ ಪ್ರಾಪರ್ಟಿ, ಚಿಕ್ಕದಾಗಿ ಚೊಕ್ಕದಾಗಿ ಕ್ಯೂಟಾಗಿ ಸಿಂಪಲಾಗಿ ಚೆನ್ನಾಗಿತ್ತು. ನಮ್ಮ ಸ್ಟೇ ಆಪ್ಷನ್ ಇಟ್ ವಾಸ್ ಗುಡ್. ಪೂಲ್ ಕೂಡ ಇತ್ತು ವಿಚ್ ವಾಸ್ ಅ ಹೈಲೈಟ್. ಸೊ ಸುತ್ತ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗಿದೆ ಅಂತ. ತುಂಬ ಪೀಸ್ಫುಲ್ಲಾಗಿ ಕಾಮಾಗಿ ಗ್ರೀನರಿ ಕೂಡಿದ್ದ ಪ್ಲೇಸಲ್ಲಿ ಇತ್ತು ನಮ್ಮ ಹೋಮ್ ಸ್ಟೇ. ಚೆನ್ನಾಗಿತ್ತು. ತುಂಬ ಬಿಸಿಲು ಅಥವಾ ಶೆಕೆ ಆ ಥರ ಏನೂ ಅನಿಸ್ಲಿಲ್ಲ ನಾವು ಹೋದಾಗ. ಫಾರ್ಚುನೇಟ್ಲಿ ನನಗೆ ತುಂಬ ಬಿಸಿಲಿದ್ರೆಲ್ಲ ನನ್ನ ಕೈಲಿ ತಡ್ಕೊಳ್ಳೋದಕ್ಕೆ ಆಗಲ್ಲ, ಕೂಲಾಗಿರಬೇಕು ನನಗೆ. ಸೊ ಹಾಗೆ ಕಾಮಾಗಿತ್ತು. ನೆಕ್ಸ್ಟ್ ನಮ್ಮ ರೂಮ್ ಕಡೆ ಹೋಗೋಣ, ರೂಮ್ ಹೇಗಿತ್ತು ಅಂತ. ಇದು 2 ಅಥವಾ 4 ಶೇರಿಂಗ್ ಸಿಸ್ಟಮಲ್ಲಿ ನಮಗೆ ರೂಮ್ಸ್ ಕೊಟ್ಟಿದ್ದು. ಬಟ್ ವೆರಿ ಕಂಫರ್ಟಬಲ್, ವೆರಿ ನೈಸ್, ಏನು ಪ್ರಾಬ್ಲಮ್ ಇಲ್ಲ. ಇಟ್ ವಾಸ್ ವೆರಿ ನೈಸ್. ಸೊ ಒಬ್ಬರು ಶವರ್ಗೆ ಹೋಗಿದ್ದಾರೆ ಆಲ್ರೆಡಿ. ಸೊ ಅದಕ್ಕೆ ಬಟ್ಟೆಗಳೆಲ್ಲ ಹಾಗೆ ಬೆಡ್ ಮೇಲೆ ಹರಡಿತ್ತು. ಐ ಲವ್ ಮಿರರ್ ಸೆಲ್ಫೀಸ್ ಆ್ಯಂಡ್ ಮಿರರ್ ವೀಡಿಯೋಸ್. ಸೊ ಸೊ ನಾವೆಲ್ಲ ರೆಡಿ ಆಗಿಬಿಟ್ಟು ಡೆಸ್ಟಿನೇಷನ್ಗೆ, ಫಸ್ಟ್ ಡೆಸ್ಟಿನೇಷನ್ ಯಾವುದಿದೆ ಅದಕ್ಕೆ ಬೇಗ ಹೋಗಬೇಕಾಗಿದ್ದರಿಂದ ಕೆಳಗಡೆ ಬ್ರೇಕ್ಫಾಸ್ಟಿಗೆ ಬಂದು ಬ್ರೇಕ್ಫಾಸ್ಟ್ ಮಾಡಿ ನಮ್ಮ ಫಸ್ಟ್ ಡೆಸ್ಟಿನೇಷನ್ ಕಡೆ ಹೊರಡ್ತಾ ಇದ್ದೀವಿ. ನಾವು ಫಸ್ಟ್ ಹೋಗಿದ್ದು ಒಂದು ಚರ್ಚ್, ಫೇಮಸ್ ಚರ್ಚಲ್ಲಿ. ಇಲ್ಲಿ ಫ್ರೆಂಚ್ ಕಾಲನಿ ಅಂತಿದೆ. ಎಲ್ಲ ಸುತ್ತಮುತ್ತ ಅಲ್ಲೇ ಇದೆ. ಎಲ್ಲ ಪ್ಲೇಸಸ್ ನೀವು ನೋಡಬೇಕಾಗಿರೋ ಮೇನ್ ಅಟ್ರಾಕ್ಷನ್ಸ್, ಟೆಂಪಲ್ಸ್, ಶಾಪಿಂಗ್ ಏರಿಯಾಸ್, ಆಶ್ರಮ್ಸ್ ಎಲ್ಲ ಅಲ್ಲೇ ಒಂದೇ ಪ್ಲೇಸಲ್ಲಿ ಇರೋದ್ರಿಂದ ಇಟ್ ಈಸ್ ನೈಸ್. ಎಲ್ಲ ವಾಕಬಲಲ್ಲೇ ನೀವೆಲ್ಲನೂ ನೋಡ್ಕೊಂಡು ಬರ್ಬೋದು. ಸ್ವಲ್ಪ ವಾಕ್ ಮಾಡಿ ಸ್ವಲ್ಪ ಟೈರ್ಡಿಂಗ್ ಅನಿಸ್ಬೋದು ಹೋಗ್ತಾ ಹೋಗ್ತಾ. ಬಟ್ ಅದರ್ವೈಸ್ ಇಟ್ಸ್ ಆಲ್ ದೇರ್ ನಿಯರ್ ಬೈ. ಒಂಥರ ಕ್ರಾಸ್ ಸ್ಟ್ರೀಟ್ಸ್ ಎಲ್ಲನೂ. ಸೊ ಎಲ್ಲ ಅಲ್ಲಲ್ಲೇ ಸಿಗುತ್ತೆ. ಸೊ ನಾವು ಹೋಗ್ತಾರೋ ರೋಡಲ್ಲಿ ನೋಡ್ಬೋದು ಆಲ್ರೆಡಿ. ಆ್ಯಂಡ್ ಇಲ್ಲಿ ಬಿಲ್ಡಿಂಗ್ಸ್ ತುಂಬ ಒಳ್ಳೆ ಅಟ್ರಾಕ್ಷನ್ಸ್. ಇಲ್ಲಂತೂ ಆ ಪೇಂಟ್ ಸಿಸ್ಟಮ್ ಅವ್ರು ಮಾಡಿರೋದು, ಪೇಂಟಿಂಗ್ ಮಾಡಿರ್ತಾರಲ್ಲ ಬಿಲ್ಡಿಂಗ್, ಅದೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂಥರ ಕಾರ್ಟೂನಲ್ಲಿ ಬರೋ ಮನೆಗಳ ಥರ ಕಾಣಿಸುತ್ತೆ. ಯಾಕೆಂದರೆ ಒಂದು ಮೇಯ್ನ್ ಹೈಲೈಟ್ ಕಲರ್ ಹೊಡೆದ್ಬಿಟ್ಟು ಮತ್ತು ಬಾರ್ಡರ್ಗೆಲ್ಲ ಒಂದು ವೈಟ್ ಕಲರ್ ಹೊಡೆದಿರ್ತಾರೆ. ತುಂಬ ಚೆನ್ನಾಗಿ ಕಾಣುತ್ತೆ ಅದು. ಸೊ ಅದು ಇಲ್ಲಿನ ಮೇನ್ ಅಟ್ರಾಕ್ಷನ್ಸ್, ಬಿಲ್ಡಿಂಗ್ಸ್. ಸೊ ಫಸ್ಟ್ ಡೆಸ್ಟಿನೇಷನ್ ನಾನು ನನ್ನ ಸಿಸ್ಟರ್ ಹತ್ರ ಮಾತಾಡ್ತಾ ಹೋಗಿದ್ದು ಚರ್ಚ್ಗೆ. ಸೆಂಟ್ ಮೇರೀಸ್ ಬ್ಯಾಸಿಲಿಕಾ ಅನಿಸುತ್ತೆ. ಚರ್ಚ್ ನೋಡ್ಬೋದು ನೀವು, ತುಂಬ ಚೆನ್ನಾಗಿತ್ತು ಚರ್ಚ್ ಅಂತೂ. ದಿ ಆರ್ಕಿಟೆಕ್ಚರ್, ದ ಕಲರ್, ಇಟ್ ವಾಸ್ ಆಲ್ ಗುಡ್. ಇದೆಲ್ಲ ಒಂದು ಫ್ರೆಂಚ್ ಕಾಲನೀಸ್ ಇತ್ತಲ್ಲ, ಫ್ರೆಂಚ್ ಪೀಪಲ್ ಇದ್ರಲ್ಲ, ಅವರಿರುವಾಗ ಕಟ್ಟಿದಂಥ ಚರ್ಚ್ ಅಂತ ಇದು. ಸೊ ಇಟ್ ವಾಸ್ ಅ ವೆರಿ ನೈಸ್ ಆ್ಯಂಡ್ ಮೇನ್ ಅಟ್ರಾಕ್ಷನ್ ಇನ್ ದ್ಯಾಟ್ ಏರಿಯಾ. ನೋಡ್ಬೋದು ಎಷ್ಟು ಹೈ ಇದೆ, ರೂಫ್ಸ್ ಎಲ್ಲ ತುಂಬ ಹೈ ಇದೆ, ಡೂಮ್ಸ್ ಎಲ್ಲ ಇಟ್ಸ್ ವೆರಿ ಹೈ. ಆ್ಯಕ್ಚುಲಿ ತುಂಬ ಸ್ಪೇಷಿಯಸ್ ಅನಿಸುತ್ತೆ ಹೇಗಿದ್ರೆ. ಇಟ್ಸ್ ಅ ವೆರಿ ಸ್ಪೇಷಿಯಸ್ ಚರ್ಚ್ ಆಲ್ಸೋ. ಸೊ ಇವರೆಲ್ಲ ನಮ್ಮ ಟೀಮವರೇ, ಅಲ್ಲಿ ನೋಡಿದ್ದು ಹುಡುಗಿರಲ್ಲ ನೀವು. ನ್ಯೂ ಇಯರ್ ಮುಗಿದು ಕ್ರಿಸ್ಮಸ್ ಕೂಡ ಮುಗ್ದಿದ್ರು ಅಲ್ಲಿ ಆಲ್ರೆಡಿ ಕ್ರಿಬ್ ಹಾಗೆ ಇಟ್ಟಿದ್ರು. ಎನಿವೇಸ್ ಅದು ನೋಡ್ಕೊಂಡು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೊರಡ್ತಾ ಇದ್ದೀವಿ. ಸೊ ದಿಸ್ ಈಸ್ ದ ಮೇನ್ ಫ್ರೆಂಚ್ ಕಾಲನಿ. ಇಲ್ಲಿನ ರೋಡ್ಸ್ ಎಲ್ಲ ಹೀಗೆ ಇರುತ್ತೆ, ಸ್ಪೇಷಿಯಸ್ ಆಗಿ ಕ್ರಾಸ್. ನಿಮ್ಗೆ ಅಲ್ಲಿ ಹೋದರೆ ಯಾವ ರೋಡಲ್ಲಿ ಎಲ್ಲಿ ಆಚೆ ಬರಬೇಕು ಅಂತ ಗೊತ್ತಾಗಲ್ಲ ಸಮ್ಟೈಮ್ಸ್. ನಂದು ಫಸ್ಟ್ ಟೈಮ್ ಆಗಿರೋದ್ರಿಂದ ನಂಗೆ ಕನ್ಫ್ಯೂಸ್ ಆಯಿತು.
ಸೊ ಒಬ್ಬೊಬ್ಬರು ಆಲ್ರೆಡಿ ಹೋಗಿ ಬಂದಿರೋರಾದರೆ ಅವ್ರಿಗೆ ಲ್ಯಾಂಡ್ ಮಾರ್ಕ್ಸ್ ಎಲ್ಲ ಗೊತ್ತಿರುತ್ತೆ. ಈ ಸ್ಟ್ರೀಟಲ್ಲಿ ಹೋದರೆ ಇಲ್ಲಿ ದೇವಸ್ಥಾನ ಇದೆ, ಈ ಆಶ್ರಮದ ಹತ್ರ ಇದಿದೆ ಅಂತ ಅಂದ್ಕೊಂಡು ನಾನು ಫಸ್ಟ್ ಟೈಮ್ ಹೋಗಿದ್ರಿಂದ ಎಲ್ಲ ಒಂದೇ ಥರ ಕಾಣಿಸ್ತಿತ್ತು ನನಗೆ. ಆ್ಯಂಡ್ ಇಲ್ಲಿ ಬಿಲ್ಡಿಂಗ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಹೇಳ್ದಂಗೆ ಒಂದು ಹೈಲೈಟ್ ಕಲರ್ ಮತ್ತು ಒಂದು ಸಾಫ್ಟ್ ಕಲರ್ ಹೊಡೆದ್ಬಿಟ್ಟು ಮಾಡಿರ್ತಾರೆ. ಇಟ್ ವಿಲ್ ಬಿ ವೆರಿ ನೈಸ್, ನೋಡೋದಕ್ಕಿಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಫಸ್ಟ್ ನೆಕ್ಸ್ಟ್ ನಾವು ಚರ್ಚ್ ಮುಗಿಸಿ ನೆಕ್ಸ್ಟ್ ಹೋಗಿದ್ದು ಅರಬಿಂದೋ ಆಶ್ರಮ್. ಅಲ್ಲಿ ಒಳಗಡೆ ಫೋನ್ಸ್ ಅಲೌದಿಲ್ಲ, ಎಲ್ಲ ಸ್ವಿಚ್ ಆಫ್ ಮಾಡಿನೇ ಒಳಗಡೆ ಹೋಗಬೇಕಾಗಿತ್ತು. ಸೊ ಒಳಗಡೆ ಏನು ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ. ಸೊ ಇಟ್ ವಾಸ್ ವೆರಿ ನೈಸ್. ಒಳಗಡೆ ಕಾಮಿಂಗ್ ಆಗಿ ತುಂಬ ಸೈಲೆಂಟಾಗಿ, ಸೊ ಏನೇನು ಫ್ರೆಂಚ್ ಪೀಪಲ್ ಇದ್ದಾಗ ಏನೇನು ಡೆವಲಪ್ಮೆಂಟ್ಸ್ ಮಾಡಿದಾಗಲಿ, ಸೊ ಆಶ್ರಮ ಹೇಗೆ ಬಂತು ಅಂತೆಲ್ಲ ಸ್ವಲ್ಪ ಹಿಸ್ಟ್ರಿ ಇತ್ತು ಒಳಗಡೆ. ಸೊ ಅದೆಲ್ಲ ನೋಡ್ಕೊಂಡು ನಾವು ಆಚೆ ಬಂದು ಏನಾರ ಕುಡಿಯೋಣ ಅನಿಸ್ತು. ಸೊ ನನ್ನ ಸಿಸ್ಟರ್ ಲೆಮನ್ ಸೋಡಾ ತೊಗೊಂಡು, ನಾವು ಗೋಲಿ ಸೋಡಾ ತೊಗೊಂಡ್ವಿ. ನಮಗೆ ಗೋಲಿ ಸೋಡಾ ತುಂಬ ಇಷ್ಟ. ಸೊ ಆರೆಂಜ್ ಫ್ಲೇವರಲ್ಲಿ ನಾನು ಅದು ತೊಗೊಂಡೆ. ಸೊ ಹಾಗೆ ಕೇಳ್ತಾ ಇದ್ವಿ ಅವ್ರನ್ನ, ನೆಕ್ಸ್ಟ್ ಇಲ್ಲಿ ಏನು ನೋಡ್ಬೋದು, ಇಲ್ಲಿನ ಪ್ಲೇಸಸ್ ಏನಿದೆ ಅಂತ. ಹತ್ತಿರದಲ್ಲೇ ಒಂದು ವಾಕಬಲ್ ಡಿಸ್ಟೆನ್ಸಲ್ಲಿ ಒಂದು ಬೀಚ್ ಇದೆ, ನೀವು ಅದನ್ನು ನೋಡ್ಬೋದು ಅಂತ ಹೇಳಿದ್ರು. ಮತ್ತು ಟೆಂಪಲ್ಸ್ ಯಾವುದಿದೆ ಅಂತ ಕೇಳಿದ್ವಿ. ಅವರು ಒಂದು ಟೆಂಪಲ್ ಅಡ್ರೆಸ್ ಹೇಳಿದ್ರು. ಅಲ್ಲೇ ಜಸ್ಟ್ ವಾಕ್ ಒಂದು 2 ನಿಮಿಷ ವಾಕ್ ಮಾಡಿದ್ರೆ ಒಂದು ಟೆಂಪಲ್ ಸಿಕ್ತು. ಇದು ಗಣೇಶ ಟೆಂಪಲ್. ನೋಡ್ಬೋದು ಎಷ್ಟು ದೊಡ್ಡದಾಗಿದೆ, ಹೇಗೆ ಆರ್ಕಿಟೆಕ್ಚರ್, ಪೇಂಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಅದ್ರ ಮುಂದೆನೇ ಕೆಲವೊಂದು ಶಾಪಿಂಗ್ ಪ್ಲೇಸಸ್ ಎಲ್ಲ ಇತ್ತು. ನೋಡಿ ರೂಫಲ್ಲಿ ಯಾವ ಥರ ಪೇಂಟಿಂಗ್ಸ್ ಮಾಡಿದ್ದಾರೆ ಅಂತ, ತುಂಬ ಚೆನ್ನಾಗಿತ್ತು, ಅಟ್ರಾಕ್ಟಿವ್ ಆಗಿತ್ತು. ನಾವು ನೋಡೋಕ್ಕಾಗಿದ್ದು ಇದೊಂದೇ ಟೆಂಪಲ್ ಆ ಏರಿಯಾದಲ್ಲಿ. ಸೊ ನಮಗೆ ಒಂದು 3 to 4 hours ಟೈಮ್ ಕೊಟ್ಟಿದ್ರು. ನೀವು ಏನೇನು ಬೇಕೋ ನೀವು ಎಕ್ಸ್ಪ್ಲೋರ್ ಮಾಡ್ಕೊಂಡು ಬನ್ನಿ, ಒಂದು ಪ್ಲೇಸಿಗೆ ಬಂದು ಆಮೇಲೆ ಮೀಟ್ ಮಾಡಿ ಲಂಚ್ ಮಾಡೋಣ ಅಂತ. ಹಾಗಿದ್ದರಿಂದ ಪ್ಲ್ಯಾನು. ನಾನು ನನ್ನ ಸಿಸ್ಟರ್ ಎಕ್ಸ್ಪ್ಲೋರ್ ಮಾಡ್ತಾ ಹೋದ್ವಿ. ಇದು ಟೆಂಪಲ್ ಒಳಗಡೆ ಆ್ಯಕ್ಚುಲಿ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು, ಬಟ್ ನಾನು ಒಂದು ಸ್ಟಿಲ್ ಕ್ಲಿಪ್ಪಿಂಗ್ ತೊಗೊಂಡೆ. ಆಮೇಲೆ ನನ್ನ ಸಿಸ್ಟರ್ ಫ್ರೆಂಡ್ಸ್ ಸಿಕ್ಕಿದ್ರು ಅಲ್ಲೇ. ಸೊ ವಿ ಹ್ಯಾಡ್ ನೋ ಐಡಿಯಾ ಇವನ್ ದೇವೇ ದೇರ್ ಅಂತ. ಹಾಗೆ ಅವ್ರ ಜೊತೆ ಒಂದು ಕಾಫಿ ಕುಡಿದು ಮತ್ತು ಸಂಜೆ ಆದರೆ ಮೀಟ್ ಮಾಡೋಣ ಅಂತ ಹೇಳಿ ಅಲ್ಲಿಂದ ಹೊರಟ್ವಿ. ನೆಕ್ಸ್ಟ್ ನಾವು ವಾಕ್ ಮಾಡ್ತಾ ಹೋಗಿದ್ದು ಬೀಚ್ ಕಡೆ. ಅಲ್ಲಿ ರಾಕ್ ಬೀಚ್ ಅಂತ ಒಂದು ಬೀಚ್ ಇದೆ. ಸೊ ಅದು ಫುಲ್ ಕೋಸ್ಟಲ್ ಏರಿಯಾ ಆಗಿರೋದ್ರಿಂದ ಒಂದು 2-3 ಬೀಚ್ಗಳು ತುಂಬ ಚೆನ್ನಾಗಿದೆ. ಸೊ ಅದರಲ್ಲಿ ನಾವು ನೋಡಿದ 3 ಬೀಚಸ್ ಇದೆ. ಸೊ ನೋಡ್ಬೋದು ಬಿಲ್ಡಿಂಗ್ಸ್ ಎಲ್ಲ ಹೇಗಿದೆ ಅಂತ. ವಾಕಿಂಗ್ ಮಾಡಿ ಚೆನ್ನಾಗಿ ಅಭ್ಯಾಸ ಇದ್ದರೆ ಆರಾಮಾಗಿ ವಾಕ್ ಮಾಡ್ಕೊಂಡು ಹೋಗ್ಬೋದು. ನಂತರ ವಾಕಿಂಗ್ ಅಭ್ಯಾಸ ಇಲ್ಲ ಅಂದರೆ ಸ್ವಲ್ಪ ಟಯರ್ಡ್ ಆಗುತ್ತೆ. ಸೊ ರಾಕ್ ಬೀಚ್ ಅಂತ ಇದೆ ಹೆಸರು. ಇಲ್ಲಿಗೆ ಬಂದಿದ್ವಿ. ಒಳಗಡೆ ಆಟ ಆಡೋಕ್ಕೆಲ್ಲ ಅಷ್ಟಾಗಿ ಬಿಡ್ತಾ ಇರಲಿಲ್ಲ, ಸ್ವಲ್ಪ ವೇವ್ಸ್ ಜಾಸ್ತಿ ಇತ್ತು ಅಂತ. ಸೊ ದೂರದಿಂದನೇ ಕೂತು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ಕಾಮಾಗಿ, ತುಂಬ ಪ್ರಶಾಂತವಾಗಿ ಚೆನ್ನಾಗಿತ್ತು. ಇನ್ನು ಸಂಜೆ ಹೊತ್ತು ಬರಬೇಕು, ಇನ್ನೂ ಚೆನ್ನಾಗಿರುತ್ತೆ ಈ ಬೀಚಲ್ಲಿ. ಅಲೆಗಳ ಸದ್ದು ಕೇಳ್ತಾ ಕೂತಿದ್ರೆ ಎಷ್ಟೊತ್ತಾದರೂ ಕೂತಿರ್ಬೇಕು ಅಂತ ಅನಿಸುತ್ತೆ, ಹಾಗಿತ್ತು. ಸೊ ಇಟ್ ವಾಸ್ ವೆರಿ ಗುಡ್. ಸ್ವಲ್ಪ ಬಿಸಿಲಿತ್ತು ಅಷ್ಟೇ ನಮಗೆ. ನಾವು ಒಂದು 12 ಅರೌಂಡ್ ಏನೋ ಅಲ್ಲಿ ಬೀಚ್ ಹತ್ರ ಹೋಗಿದ್ದಿದ್ದು ನಾವು. ಸೊ ಸ್ವಲ್ಪ ಬಿಸಿಲು ಅನಿಸ್ತು, ಬಟ್ ಇಟ್ಸ್ ಓಕೆ, ಬಟ್ ಚೆನ್ನಾಗಿತ್ತು. ಸ್ಟ್ರೀಟ್ಸ್ ನೋಡ್ಬೋದು ಹೇಗಿದೆ ಅಂತ. ಆ್ಯಂಡ್ ಅಲ್ಲಿ ಕನ್ಸ್ಟ್ರಕ್ಷನ್ಸ್ ಮಾಡ್ತಾಯಿದ್ದಾರೆ. ಗಾಂಧೀಜಿ ಅವರ ಪ್ರತಿಮೆ ಕನ್ಸ್ಟ್ರಕ್ಷನ್ಸ್ ಇನ್ನೂ ನಡೀತಾ ಇತ್ತು ಅಲ್ಲಿ. ಅದಾದಮೇಲೆ ಅಲ್ಲೇ ಪಕ್ಕದಲ್ಲಿ ಒಂದು ಶಾಪಿಂಗ್ ಪ್ಲೇಸ್ ಥರ ಇತ್ತು. ಸೊ ಎಲ್ಲ ಹ್ಯಾಂಡ್ಮೇಡ್ ಕ್ರಾಫ್ಟ್ಸ್, ವುಡನ್ ಕ್ರಾಫ್ಟ್ಸ್, ಸೀ ಶೆಲ್ಸಿಂದ ಮಾಡಿರೋಂಥ ಇಯರಿಂಗ್ಸ್ ಆಗಲಿ, ಪೌಚಸ್, ಸೊ ಆ ಥರದ್ದು ತುಂಬ ಇತ್ತು. ನಾನೇನು ಪರ್ಚೇಸ್ ಮಾಡಿಲ್ಲ, ಬಟ್ ಇಟ್ ವಾಸ್ ವೆರಿ ನೈಸ್ ಟು ಸಿ. ನೋಡಿ ಶೀ ಶೆಲ್ಸಲ್ಲೇ ಇಯರಿಂಗ್ಸ್ ಮಾಡಿದ್ದಾರೆ, ಹ್ಯಾಂಡ್ ಬ್ರೇಸ್ಲೆಟ್ಸ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಇದು ಫುಲ್ ವುಡ್ ಕ್ರಾಕರಿ ಅಲ್ಲ, ವುಡ್ಡಲ್ಲಿ ಮಾಡಿರುವಂಥ ಐಟಮ್ಸೇ ಈ ಶಾಪಲ್ಲಿ ಇದ್ದಿದ್ದು ಎಲ್ಲನೂ. ಕೋಮಿಂದ ಹಿಡಿದು ಡೆಕೋರೇಟಿವ್ ಐಟಮ್ಸಿಂದ ಹಿಡಿದು, ಸೊ ಎವ್ರಿಥಿಂಗ್ ವಾಸ್ ಆಫ್ ವುಡ್. ಚೆನ್ನಾಗಿತ್ತು. ಅದನ್ನೆಲ್ಲ ನೋಡಿ ನಾವು ಲಂಚ್ ಮಾಡೋದಕ್ಕೆ ಅಂತ ಒಂದು ಪ್ಲೇಸ್ ಫಿಕ್ಸ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇರುವಾಗ ಕೆಲವೊಂದನ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಶಾಪಿಂಗ್ ಸೆಂಟರ್ಸ್ ಇತ್ತು, ಚೆನ್ನಾಗಿತ್ತು. ಫಸ್ಟ್ ಟೈಮ್ ನೋಡೋರಿಗೆ ಇಟ್ ವಿಲ್ ಬಿ ವೆರಿ ನೈಸ್. ನಿಮಗೆ ನೋಡೋಕ್ಕೆ ವಾ ಇಷ್ಟು ಚೆನ್ನಾಗಿದೆಯಾ, ಇದೊಂಥರ ಚೆನ್ನಾಗಿದೆಯಲ್ಲ ಏರಿಯಾ ಅಂತ ನಿಮ್ಗೆ ಅನಿಸ್ಬೋದು. ಸೊ ನಾವು ಲಂಚ್ ಐ ಥಿಂಕ್ ಮುಗಿಸಿ ಬರ್ತಾಯಿದ್ದೀವಿ ಇಲ್ಲಿ ಪ್ರಾಬಬ್ಲಿ. ನಂಗೆ ಜ್ಞಾಪಕ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಅದು ಹೇಳಿದ್ನಲ್ಲ, ವಾಕ್ ಮಾಡಿ ಸ್ವಲ್ಪ ಟಯರ್ಡ್ ಆಗುತ್ತೆ ಅಂತ. ನಂತರ ಇದ್ದರೆ ಸ್ವಲ್ಪ ಟಯರ್ಡ್ ಆಗುತ್ತೆ. ಸೊ ನಾವು ನೆಕ್ಸ್ಟ್ ಪ್ಲೇಸ್ ಹೋಗಬೇಕಾಗಿದ್ದು ಬೀಚ್ಗೆ. ಬೀಚಲ್ಲಿ ಒಂದು 3 to 4 hours ಆಟಾಡೋಕ್ಕೆ ಬಿಟ್ಬಿಡ್ತಾರೆ ಇವಾಗ. ಸೊ ಅಲ್ಲಿಗೆ ಹೋಗ್ತಾಯಿದ್ವಿ. ಅಲ್ಲಿ ಸೆಂಟ್ರಲ್ಲಿ ಒಂದು ನದಿ ಕ್ರಾಸ್ ಮಾಡಿ ಹೋಗ್ತಾಯಿದ್ವಿ, ಬ್ರಿಡ್ಜ್ ಕ್ರಾಸ್ ಮಾಡಿ ಹೋಗ್ತಾಯಿದ್ವಿ. ಸೀನಿಕ್ ವ್ಯೂ ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ ಬ್ಯಾಂಗ್ಳೂರ್ ವೆದರ್ ಥರನೇ ಇತ್ತು. ತುಂಬ ಬಿಸಿಯಾಗಲಿ ತುಂಬ ಚಳಿ ಹತ್ರ ಏನೂ ಇರಲಿಲ್ಲ. ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಅ ಬ್ಯಾಂಗ್ಳೂರ್ ವೆದರ್. ಫಾರ್ಚುನೇಟ್ಲಿ ನಾವು ಹೋದಾಗ ಕ್ಲೈಮೇಟ್ ಚೆನ್ನಾಗಿತ್ತು. ಸೊ ಇಟ್ ವಾಸ್ ನೈಸ್. ಇದು ಬ್ಯಾಕ್ ವಾಟರ್ ಆ್ಯಕ್ಚುಲಿ. ಇದೆಲ್ಲ ಹೋಗ್ಬಿಟ್ಟು ಸಮುದ್ರಕ್ಕೆ ಸೇರ್ಕೊಳ್ಳುತ್ತೆ ನೀರು. ಈ ರಿವರ್ ಹೆಸರು ನನಗೆ ಗೊತ್ತಿಲ್ಲ. ಸೊ
ನೆಕ್ಸ್ಟ್ ನಾವು ಡೈರೆಕ್ಟ್ಲಿ ಹಿಟ್ ದ ಬೀಚ್. ನನಗೆ ಬೀಚ್ ಅಂದರೆ ತುಂಬ ಇಷ್ಟ. ಎಷ್ಟೊತ್ತು ಬೇಕಾದ್ರೂ ಆಟಾಡಕ್ಕೆ ಬಿಟ್ಟರು ನಾನು ಆಟಾಡ್ತಾ ಇರ್ತೀನಿ ಅದರಲ್ಲೇ. ಸೊ ಐ ಆಮ್ ಅ ವಾಟರ್ ಬೇಬಿ. ಸೊ ಯಾ, ಬೀಚಲ್ಲಿ ಆದಷ್ಟು ನಾವು ಎಂಜಾಯ್ ಮಾಡಿದ್ವಿ. ಆಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ವಿ. ಸೊ ಅಷ್ಟಾಗಿ ಫೋಟೋಸ್ ಏನೂ ತೊಗೊಳೋದಕ್ಕಾಗಲಿಲ್ಲ. ಐ ಜಸ್ಟ್ ವಾಂಟ್ ಟು ಎಂಜಾಯ್ ಇನ್ ದ ವಾಟರ್. ಸೊ ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡು ಸುಮ್ಮನೆ. ಸೊ ಎಷ್ಟು ಸ್ಪೇಷಿಯಸ್ ಆಗಿ ಕ್ಲೀನಾಗಿತ್ತು ಬೀಚು, ವಿಚ್ ಇಸ್ ದ ಹೈಲೈಟ್ ಆಫ್ ದ ಟ್ರಿಪ್ ಅಂತ ಹೇಳ್ಬೋದು. ಬೀಚಸ್ ವೆ ಕ್ಲೀನ್. ಸೊ ಐ ಥಿಂಕ್ ಇಟ್ಸ್ ಫಾರ್ ಬೆಟರ್ ದ್ಯಾನ್ ಗೋವಾ ಬೀಚಸ್. ಗೋವಾ ಬೀಚಸ್ಸು ಚೆನ್ನಾಗಿತ್ತು, ಈ ನಡುವೆ ಎಲ್ಲ ಆಲ್ಮೋಸ್ಟ್ ಹಾಳಾಗ್ಬಿಟ್ಟಿದೆ. ಬಟ್ ಈ ಬೀಚಸ್ ಇನ್ನೂ ಸೆರೇನಾಗಿ ಚೆನ್ನಾಗಿದೆ. ಸೊ ಅದಾದಮೇಲೆ ಹೊರಡಬೇಕಾದ್ರೆ ಅಲ್ಲಿ ಸ್ವಲ್ಪ DJ ಸಿಸ್ಟಮ್ ಇತ್ತು, ಎಲ್ಲ ಡ್ಯಾನ್ಸ್ ಆಡ್ಕೊಂಡಿದ್ವಿ. ನೋಡೋದಕ್ಕೆ ಫನ್ನಿ ಅನಿಸ್ಬೋದು ನಿಮಗೆ, ಬಿಕಾಸ್ ಇಟ್ ಇಸ್ ಆನ್ ಫಾಸ್ಟ್ ಫಾರ್ವರ್ಡ್. ಬಟ್ ಅದಾದಮೇಲೆ ನಾವು ಎಲ್ಲ ರೂಮ್ಸ್ಗೆ ಹೋಗಿ ಶವರ್ ಗಿವರ್ ಎಲ್ಲ ಮುಗಿಸಿ, ನಾನು ಹೇಳಿದ್ನಲ್ಲ ನನ್ನ ಫ್ರೆಂಡ್ಸ್ ಸಿಕ್ಕಿದ್ರು ಅಂತ ಹೇಳ್ಬಿಟ್ಟು ನಾವು ಫ್ರೆಂಡ್ಸ್ ಜೊತೆ ಡಿನ್ನರ್ ಮಾಡೋದಕ್ಕೆ ಆಚೆ ಬಂದ್ವಿ. ನಮ್ಮ ಟೀಮ್ ಗೈಡ್ಗೆ ಹೇಳಿಬಿಟ್ಟು ಇನ್ಫಾರ್ಮ್ ಮಾಡಿ ನಾವು ಈ ಥರ ಆಚೆ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಸೊ ಅವ್ರು ಬಂದು ನಮ್ಮನ್ನು ಪಿಕ್ ಮಾಡಿದ್ರು. ನಾವು ಆಚೆ ಕಡೆ ಡಿನ್ನರ್ ಮಾಡಿಕೊಂಡು ಮತ್ತೆ ನಾವು ವಾಪಸ್ ಬಂದ್ವಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ. ಇದ್ರದ್ದು ಪಾರ್ಟ್ 2ವರೆಗೂ ಇರ್ಬೋದು. ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸೆಕೆಂಡ್ ಡೇ ಎಕ್ಸ್ಪ್ಲೋರೇಷನ್ ಏನೇನು ಮಾಡಿದ್ವಿ ಅಂತ ಇರುತ್ತೆ ಅದರಲ್ಲಿ. ಸೊ ಹೋಪ್ ಯು ಆಲ್ ಲೈಕ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬರಿಬೇಡಿ. ಸಿ ಯು.